ಇದು ನನಗೆ ಕೆಲವು ಲೀಡರ್ಸ್ ಬಂದು ಮಾತಾಡ್ತಾ ಇರ್ತಾರೆ, ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಅವರು ಮಾತಾಡ್ತಾರೆ. ಯಾರಿಗೆ ವಾಯ್ಸ್ ಇಲ್ಲ, ಯಾರು ಅಧಿಕಾರಿಗಳ ಹತ್ರ ಮಾತಾಡಕ್ಕೆ ಅವಕಾಶ ಇಲ್ಲ, ಯಾರು ಸರ್ಕಾರದ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ, ಅಂತವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ನಾನೇ ಹುಡುಕೊಂಡು ಬಂದಿದ್ದೀನಿ. ಶನಿವಾರ ಭಾನುವಾರ ಆದ್ರೆ ಸ್ವಲ್ಪ ನಿಮ್ಗೆ ಫ್ರೀ ಇರ್ತದೆ. ಆ ದೃಷ್ಟಿಯಿಂದ ನಮ್ಕಿನ್ನ ನಿಮ್ಮ ಅನುಭವ ಬಹಳ ಮುಖ್ಯ. ಯಾಕೆಂದ್ರೆ ದಿನ ಬೆಳಗ್ಗೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋ ನೀವು, ಸಮಸ್ಯೆ ಅನುಭವಿಸ್ತಾ ಇರೋ ನೀವು, ನಿಮಗೆ ಸೊಲ್ಯೂಷನ್ ಕೊಡೋಣ ಅಂತೇಳಿ. ನಾನು ಯಾರಿಗೂ ಟೀಕೆ ಮಾಡಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಟೀಕೆ ಮಾಡಕ್ಕೆ ನಾನು ತಯಾರಿಲ್ಲ. ನಂಗೆ ಅವಶ್ಯಕತೆನೂ ಇಲ್ಲ, ಅದ್ರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ಟೀಕೆ ಮಾಡೋದ್ರಲ್ಲಿ ಬೇರೆಯವ್ರನ್ನ ಬೈದು ಅವ್ರು ಮಾಡಲಿಲ್ಲ, ಬಿಜೆಪಿ ಅವ್ರು ಮಾಡಲಿಲ್ಲ, ದಳದವ್ರು ಮಾಡಲಿಲ್ಲ, ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ಅವನ ಯಾರು ಅಧಿಕಾರಿ ಮಾಡಲಿಲ್ಲ, ಅದರಲ್ಲೇನು ನನಗೆ ನಂಬಿಕೆ ಇಲ್ಲ. ನಾವಿರೋದು ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಕ್ಕೆ. ಇದೊಂದು ಹಿಸ್ಟಾರಿಕ್ ಜಾಗ. ನಾನು ಫಸ್ಟ್ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತ ಅಂದ್ರೆ, ಈಗ ನೀವೆಲ್ಲ ಲಾಲ್ಬಾಗ್ ವಿಚಾರದಲ್ಲಿ ಟನಲ್ ವಿಚಾರ ಮಾತಾಡ್ತಾ ಇದ್ವಿ. ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತೇಳಿ ತಮ್ಗೆಲ್ಲ ಗಾಬರಿ ಇದೆ. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನ್ಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವನು, ಮುಖ್ಯ. ಆದ್ರೆ ಕೆಲವು ಸಂದರ್ಭದಲ್ಲಿ ವಿಧಿ ಇಲ್ಲದೆ, ಕೆಲವು ಸಂದರ್ಭದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಬಟ್ ಈಗ ನಾನು ನೋಡಿ, ಸ್ಪಾಟ್ ನೋಡಿ ನಾನು ಡಿಸಿಷನ್ ತಗೊಳ್ತೀನಿ. ಟನಲ್ ಇಲ್ಲದೆ ಬೆಂಗಳೂರಿಗೆ ಸೊಲ್ಯೂಷನ್ ಇಲ್ಲ. ನಾನು ಎಲ್ಲ ತರದ ಅಧ್ಯಾಯ ಕೂಡ ಮಾಡಿದ್ದೀನಿ. ಅಂದ್ರೆ ಯಾವ ಪ್ರಾಪರ್ಟೀಸು ಕೂಡ, ಮೆಜಾರಿಟಿ ಪ್ರಾಪರ್ಟೀಸು ಕೂಡ ಅಕ್ವಿಷನ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ. 2,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ಇಟ್ಟಿದೀವಿ. ಇಲ್ಲಿ ನಾನು ನೋಡ್ತೀನಿ, ಒಂದು ಬಾರ್ಡರ್ ಏನಪ್ಪಾ ಅಂತಂದ್ರೆ ಓಪನಿಂಗ್ ಇಲ್ಲಿ ಅವಕಾಶ ಕೊಟ್ಟಿದೀವಿ. ಓಪನಿಂಗ್ ಇಲ್ಲಿ ಕೊಡಬೇಕು. ಯಾಕೆಂದ್ರೆ ಅಲ್ಲಿಂದ ನಮ್ಮ ಹೆಬ್ಬಾಳೆಯಿಂದ ಎಲ್ಲಾರು ಓಪನಿಂಗ್ ಕೊಡ್ಬೇಕಂದ್ರೆ ಎಲ್ಲಿ ಓಪನ್ ಕೊಡಬೇಕು ನೀವು ಹೇಳಿ. ನಾನು ವಿಧಾನಸೌಧ ಸುತ್ತಮುತ್ತಲು ಓಪನಿಂಗ್ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿ, ಇಲ್ಲಾಂದ್ರೆ ದೊಡ್ಡ ಜಾಮ್ ಆಗ್ಬಿಡ್ತದೆ. ರೇಸ್ ಕೋರ್ಸ್ ಮೂಲೆಗೆ ಒಂದು ಓಪನಿಂಗ್ ಕೊಟ್ಟಿದ್ದೀನಿ. ರೇಸ್ ಕೋರ್ಸ್ ಮೂಲೆಗೆ ಒಂದು ಓಪನಿಂಗ್ ಕೊಟ್ಟಿದ್ದೀನಿ. ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಬಂತು ಅಂದ್ರೆ ಮುಗಿದೋಯ್ತು ಕೇಸು. ಅದಕ್ಕೆ ರೇಸ್ ಕೋರ್ಸ್ ಆ ಕಡೆ KR ನಮ್ಮ ಶೇಷಾರಿ ರೋಡ್ ಮೂಲೆಯಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದೀನಿ. ನೆಕ್ಸ್ಟ್ 3 ಕಿಲೋಮೀಟರ್ ಒಂದು ಓಪನಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ಯಾಕೆ ಅಂತಂದ್ರೆ, ಇಲ್ಲಿ ಓಪನಿಂಗ್ ಕೊಡೋದ್ರಿಂದ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋರು, ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಹೋಗೋರು, ಮಿಕ್ಕಿದ ಇಲ್ಲಿಂದ KR ಪುರಂ ಮುಂದಕ್ಕೆ ಹೋಗೋರು, ಇದು 4 ದಿಕ್ಕಿನಲ್ಲೂ ಕೂಡ 40 ಕಿಲೋಮೀಟರ್ ಪ್ಲಾನ್ ಮಾಡಿದ್ದೀನಿ. ಈಗ ನಾವು ಯಾಕೆ ಇದನ್ನ ಅಕ್ವಿಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಅಕ್ವಿಷನ್ ಅಂದ್ರೆ ಎಲ್ಲೋದ್ರೂ 20,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಡಬಲ್ ಟೈಮ್ ಕೊಡಬೇಕು, ಪ್ಲಸ್ ಆ ಬಿಲ್ಡಿಂಗ್ ಅಂತಂದ್ರೆ 40,000 ರೂಪಾಯಿ ಒಂದು ಅಡಿಗೆ ಕೊಡಬೇಕಾಗ್ತದೆ. ಎಷ್ಟು ದುಡ್ಡು ಕೊಡಕ್ ಸಾಧ್ಯ? ಈಗ ನಾನು ಮಂತ್ರಿ ಆದ್ಮೇಲೆ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಈಗ ಫ್ಲೈಓವರ್, ನಿಮ್ ಎದುರುಗಡೆ ಫ್ಲೈಓವರ್ ಬಂದಿದೆ, ಎಲ್ಲಿ ಮೆಟ್ರೋ ಎದುರುಗಡೆ, ಲಾಲ್ಬಾಗ್ ಎದುರುಗಡೆ ಬಂದಿದೆ. ಮುಂಚಿತವಾಗಿ ನಾವು ಈ ರೀತಿ ಈಗೇನ್ ತೀರ್ಮಾನ ತೆಗೆದುಕೊಂಡಿದ್ದು ಪ್ಲಾನ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ನಮಗೆ ಸಾರ್ಟ್ ಔಟ್ ಆಗೋದು. ಈಗ ರಾಗಿಗುಡ್ಡ ತಾವೆಲ್ಲ ನೀವು ನೋಡಿದಿರಿ. ಆಗ ಒಂದು 6 ಕಿಲೋಮೀಟರ್ ನಾವು ಮಾಡಿದೀವಿ. ಫಸ್ಟ್ ಫ್ಲೈಓವರ್, ಆಮೇಲೆ ಡಬಲ್ ಡೆಕ್ಕರ್ ಮಾಡಿದ್ವಿ. ನೆಕ್ಸ್ಟ್ ಈಗ 40 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ಇನ್ನು ಯಾವುದೇ ಹೊಸದಾಗಿ ಯೋಜನೆ ತೆಗೆದುಕೊಂಡ್ರೆ ಆ ರೀತಿ ಮಾಡಬೇಕು ಅಂತೇಳಿ ತೆಗೆದುಕೊಂಡಿದ್ದೇನೆ.